ನೀಟ್ ಪರೀಕ್ಷೆ ರದ್ದು ಮಾಡಿದ್ದಕ್ಕೆ ಇದೀಗ ಕೇಂದ್ರದ ವಿರುದ್ಧ ಆಕ್ರೋಶಗಳು ಕೇಳಿ ಬರ್ತಾ ಇರುವಂಥದ್ದು. ಕಾಂಗ್ರೆಸ್ ಕೂಡ ಕೇಂದ್ರದ ವಿರುದ್ಧ ಕಿಡಿಕಾರ್ತಾ ಇದೆ. ಇತ್ತ ರಾಜ್ಯದಲ್ಲಿ ಬಿಜೆಪಿ ಸಂಸದರ ಮನೆಗಳ ಬಳಿಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಹುಬ್ಬಳ್ಳಿಯಲ್ಲಿ ಕೇಂದ್ರ ಸಚಿವ ಜೋಶಿ ಅವರ ಮನೆಗೆ ಮುತ್ತಿಗೆ ಹಾಕೋದಕ್ಕೆ ಪ್ರಯತ್ನ ಮಾಡಲಾಯಿತು. ಇನ್ನು ಚಿಕ್ಕಬಳ್ಳಾಪುರದಲ್ಲಿ ಸಂಸದ ಡಾಕ್ಟರ್ ಕೆ ಸುಧಾಕರ್ ಅವರ ಮನೆ ಬಳಿ ಕಾಂಗ್ರೆಸ್ ಪ್ರತಿಭಟನೆಯನ್ನ ಮಾಡಿತು. ಬೆಂಗಳೂರಿನಲ್ಲಿ ಸದಾಶಿವನಗರದಲ್ಲಿ ಇರುವಂತಹ ಡಾಕ್ಟರ್ ಕೆ ಸುಧಾಕರ್ ಅವರ ನಿವಾಸದ ಬಳಿ ಪ್ರತಿಭಟನೆಯನ್ನು ಮಾಡಲಾಯಿತು. ಕಾಂಗ್ರೆಸ್ ಪ್ರತಿಭಟನಾಕಾರರನ್ನು ವಶಕ್ಕೆ ಪಡೆಯಲಾಗಿದೆ. ಶಿವಮೊಗ್ಗದಲ್ಲೂ ಕೂಡ ಇದೇ ರೀತಿಯ ಪ್ರತಿಭಟನೆ ನಡೆಸಲಾಗಿತ್ತು. ಪೊಲೀಸರು ಚಿಕ್ಕಮಗಳೂರಿನಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ಕಿಡಿಕಾರ್ತಾ ಇತ್ತು. ಎಂಪಿ ಕೋಟಾ ಶ್ರೀನಿವಾಸ ಪೂಜಾರಿ ಅವರ ಕಚೇರಿಗೆ ಮುತ್ತಿಗೆ ಹಾಕೋದಕ್ಕೆ ಯತ್ನವನ್ನು ಮಾಡಲಾಯಿತು. ಶಿವಮೊಗ್ಗದಲ್ಲಿ ಸಂಸದ BY ರಾಘವೇಂದ್ರ ಅವರ ನಿವಾಸಕ್ಕೆ ಮುತ್ತಿಗೆಯನ್ನು ಹಾಕುವ ಯತ್ನವನ್ನು ಮಾಡಲಾಯಿತು. ಇತ್ತ ಮೈಸೂರಿನಲ್ಲಿ ಸಂಸದ ಯದುವೀರ್ ಅವರ ಕಚೇರಿಗೆ ಮುತ್ತಿಗೆಗೆ ಯತ್ನಿಸಲಾಯಿತು. ಕಾಂಗ್ರೆಸ್ NSUI ಕಾರ್ಯಕರ್ತರು ಈ ಪ್ರತಿಭಟನೆಯನ್ನು ಮುತ್ತಿಗೆಯನ್ನು ಹಾಕೋದಕ್ಕೆ ಯತ್ನವನ್ನು ಮಾಡಿದ್ದಂಥದ್ದು. ಕೇಂದ್ರ ಸರ್ಕಾರದ ವಿರುದ್ಧ ಅಧಿಕಾರಗಳನ್ನು ಕೂಗಿ ಕಾರ್ಯಕರ್ತರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದು ಯೂತ್ ಕಾಂಗ್ರೆಸ್ನವರು. ಜೋಶಿಯಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರ ಮನೆಗೆ ಮುತ್ತಿಗೆ ಹಾಕುವುದಕ್ಕೆ ಯತ್ನ. ಚಿಕ್ಕಮಗಳೂರಲ್ಲಿ ಕೋಟಾ ಶ್ರೀನಿವಾಸ ಪೂಜಾರಿ ಅವರ ಮನೆ ಮತ್ತು ಕಚೇರಿಗೆ ಮುತ್ತಿಗೆ ಯತ್ನ. ಮೈಸೂರಿನಲ್ಲಿ ಸಂಸದ ಯದುವೀರ್ ಅವರ ಕಚೇರಿಗೆ ಮುತ್ತಿಗೆ ಹಾಕೋದಕ್ಕೆ ಯತ್ನ. ಇನ್ನು ಬೆಂಗಳೂರಿನ ಸದಾಶಿವನಗರದಲ್ಲಿ ಡಾಕ್ಟರ್ ಕೆ ಸುಧಾಕರ್ ಅವರ ಮನೆಗೆ ಮುತ್ತಿಗೆ ಹಾಕೋದಕ್ಕೆ ಯತ್ನ. 4 ಕಡೆಯ ದೃಶ್ಯಗಳನ್ನು ನೀವೀಗ ಗಮನಿಸ್ತಾ ಇರುವಂಥದ್ದು. ಕಾಂಗ್ರೆಸ್ ಕಾರ್ಯಕರ್ತರು, NSUIನ ಕಾರ್ಯಕರ್ತರು, ಯುವ ಕಾಂಗ್ರೆಸ್ನ ಕಾರ್ಯಕರ್ತರು ಈ ಮಟ್ಟಕ್ಕೆ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಮುತ್ತಿಗೆ ಹಾಕೋದಕ್ಕೆ ಯತ್ನಿಸಿರುವಂತಹ ಘಟನೆಗಳು ನಡೆದಿರೋದಕ್ಕೆ ಕಾರಣ ನೀಟ್ ಪರೀಕ್ಷೆ ರದ್ದು ಮಾಡಿರೋದು.
ರಾಜಸ್ಥಾನದ ಸೀಕರ್ನಲ್ಲಿ ಮೊದಲಿಗೆ ನೀಟ್ ಪ್ರಶ್ನೆ ಪತ್ರಿಕೆ ಗೆಸ್ ಪೇಪರ್ ಅಂದರೆ ಕೊನೆ ಕ್ಷಣದಲ್ಲಿ ಪೂರ್ವ ತಯಾರಿಯನ್ನು ಮಾಡಿಕೊಳ್ಳೋದಕ್ಕೆ ಮಾಡೆಲ್ ಕ್ವಶನ್ ಪೇಪರ್ ಥರ ಏನು ರಿಲೀಸ್ ಮಾಡಲಾಗತ್ತೆ, ಆ ಥರದ ಒಂದು ಕ್ವಶನ್ ಪೇಪರನ್ನು ಬಿಡುಗಡೆ ಮಾಡಿದಂತಹ ಸಂದರ್ಭದಲ್ಲಿ ಆ ಗೆಸ್ ಪೇಪರ್ನಲ್ಲಿ ಇದ್ದಂತಹ ಬಹುತೇಕ ಕ್ವಶನ್ಗಳು ಸುಮಾರು 720 ಅಂಕಗಳ ನೀಟ್ ಪ್ರಶ್ನೆ ಪತ್ರಿಕೆಯಲ್ಲಿ 600 ಅಂಕಗಳಿಗೆ ಆಗುವಷ್ಟು 140 ಪ್ರಶ್ನೆಗಳು ನೀಟ್ ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಆ ಗೆಸ್ ಪೇಪರ್ನಲ್ಲಿ ಇದ್ವು. ರಾಜಸ್ಥಾನದ ಸೀಕರ್ನಲ್ಲಿ ಮೊದಲಿಗೆ ಪತ್ತೆ ಆಗತ್ತೆ. ಅದಾದ ನಂತರ ಬಿಹಾರ, ಮಹಾರಾಷ್ಟ್ರವರೆಗೂ ಬಂದು ತಲುಪಿರುವಂಥದ್ದು. ಮಧ್ಯಪ್ರದೇಶ, ಬಿಹಾರ ಹಲವು ಕಡೆಗಳಲ್ಲಿ ಈ ಪ್ರಶ್ನೆ ಪತ್ರಿಕೆ ಹರಿದಾಡಿತ್ತು ಅಂತ ಹೇಳಿ ಈಗಾಗಲೇ ರಾಜಸ್ಥಾನದಲ್ಲಿಯೇ ಪೊಲೀಸರು 45ಕ್ಕೂ ಹೆಚ್ಚು ಜನರನ್ನು ಬಂಧಿಸಿದ್ದಾರೆ. ಮತ್ತೊಂದು ಕಡೆಗೆ ಮಹಾರಾಷ್ಟ್ರದ ಪುಣೆಯಲ್ಲಿ ಒಬ್ಬ ಶಂಕಿತನನ್ನು ಬಂಧಿಸಲಾಗಿದೆ. ಇನ್ನು ನಾಸಿಕ್ನಲ್ಲಿ ಶುಭಂ ಎನ್ನುವ ವಿದ್ಯಾರ್ಥಿಯನ್ನು CBI ಅಧಿಕಾರಿಗಳು ಈಗ ವಶಕ್ಕೆ ಪಡೆದಿದ್ದಾರೆ. ಮೊದಲಿಗೆ ಕ್ರೈಮ್ ಬ್ರಾಂಚ್ ಮಹಾರಾಷ್ಟ್ರದ ಕ್ರೈಮ್ ಬ್ರಾಂಚ್ನ ಪೊಲೀಸರು ಹೋಗಿ ಅರೆಸ್ಟ್ ಮಾಡ್ತಾರೆ. ಅದಾದ ನಂತರ CBI ವಶಕ್ಕೆ ಕೊಟ್ಟಿರುವಂಥದ್ದು. ಈ ಶುಭಮ್ ಏನಿದ್ದಾನೆ ಈತ 10 ಲಕ್ಷ ರೂಪಾಯಿಗೆ ಆ ಪುಣೆಯಲ್ಲಿ ಶಂಕಿತ ಯಾರು ಅರೆಸ್ಟ್ ಆಗಿದ್ದಾನಲ್ಲ ಅವನಿಂದ 10 ಲಕ್ಷ ರೂಪಾಯಿಗೆ ಈ ಗೆಸ್ ಪೇಪರನ್ನು ಕೊಂಡುಕೊಂಡು ಅದನ್ನು 15 ಲಕ್ಷ ರೂಪಾಯಿಗೆ ಮಾರಾಟ ಮಾಡಿದ್ನಂತೆ. ಇದೆಲ್ಲವನ್ನ ಖಂಡಿಸಿ ಹಾಗೆ ವಿದ್ಯಾರ್ಥಿಗಳ ಭವಿಷ್ಯದ ಜೊತೆ ಚೆಲ್ಲಾಟ ಆಡ್ತಾ ಇದ್ದೀರಾ. ಜಗತ್ತಿನಲ್ಲೇ ನಡೆಯುವಂತಹ ಅತಿ ದೊಡ್ಡ ಎಕ್ಸಾಮ್ ನೀಟ್, ಅದರಲ್ಲೂ ಕೂಡ ಈಗ ಅಕ್ರಮ ಆಗಿದೆ. 10 ವರ್ಷಗಳಲ್ಲಿ ಇದೇ ರೀತಿಯಲ್ಲಿ ಸುಮಾರು 89 ಪರೀಕ್ಷೆಗಳಲ್ಲಿ ಪ್ರಶ್ನೆ ಪತ್ರಿಕೆಗಳು ಸೋರಿಕೆಯಾಗಿದೆ ಅಂತ ಹೇಳಿ ನಿನ್ನೆ ರಾಹುಲ್ ಗಾಂಧಿ ಅವರೇ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಒಂದು ಟ್ವೀಟ್ ಅನ್ನು ಮಾಡಿ ಕೇಂದ್ರ ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ರು. ನಿನ್ನೆಯೇ ಹಲವು ಕಾಂಗ್ರೆಸ್ ನಾಯಕರು ಕೂಡ ಕೇಂದ್ರ ಸರ್ಕಾರವನ್ನ ಟೀಕಿಸಿದ್ರು. ಇವತ್ತು ಬೀದಿಗೆ ಇಳಿದಿದ್ದಾರೆ. ಯುವ ಕಾಂಗ್ರೆಸ್ನ ಕಾರ್ಯಕರ್ತರು, NSUIನ ಕಾರ್ಯಕರ್ತರು ಬೀದಿಗೆ ಇಳಿದು ರಾಜ್ಯದಲ್ಲಿ BJP ಸಂಸದರ ಮನೆಗಳಿಗೆ ಮುತ್ತಿಗೆ ಹಾಕೋದಕ್ಕೆ ಯತ್ನವನ್ನ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಕೆಲವರನ್ನ ಪೊಲೀಸರು ವಶಕ್ಕೆ ಕೂಡ ಪಡೆದಿರುವಂಥದ್ದು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.